ಮಕ್ಕಳು ಸುಮ್ಮನೆ ನಿಂತವ್ರೆ ಇದು ಇಲ್ಲಿದೆಯಮ್ಮ. ಫಿಶ್ ತಿನ್ನೋಣ ಅಂತ ಬಂದ್ವಿ ಚಳಿಗೆ. ಇದೊಂದು ಅಟ್ರಾಕ್ಟ್ ಆಗ್ತಿದ್ದು. ಇದು ಏತ್ರಲ್ಲಿ ಮಾಡಿರೋದು ಇದು ಬೇಜಾ ಫ್ರೈ. ಇದು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಕಬ್ಬನ್ ಪಾರ್ಕ್ ಫ್ಲವರ್ ಶೋಗೆ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ವರ್ಷಗಳೇ ಆಯಿತು ಹೋಗಿ. ಆಲ್ಮೋಸ್ಟು ನನ್ನ ತಂಗಿ 5th ಇದ್ಲೇನೋ ಮೇ ಬಿ. ಇವಾಗ ಅವಳು ಡಿಗ್ರಿ ಮುಗಿಸಿ ಡಾಕ್ಟರ್ ಸಹನ ಆಗಿದ್ದಾಳೆ. ಆವಾಗ ಅವಳನ್ನ ಕರ್ಕೊಂಡು ಹೋಗಿದ್ದು ಕಬ್ಬನ್ ಪಾರ್ಕ್ಗೆ. ಅವಳು ಊರಿಂದ ಬಂದಾಗ ನನ್ನ ಮಕ್ಕಳನ್ನೂ ಕೂಡ ನಾನು ಕಬ್ಬನ್ ಪಾರ್ಕ್ ಕರ್ಕೊಂಡೇ ಹೋಗಿಲ್ಲ ಇಷ್ಟು ವರ್ಷದಲ್ಲಿ. ಸೊ ಅದಕ್ಕೆ ಇವಾಗ ಕಬ್ಬನ್ ಪಾರ್ಕ್ಗೆ ಹೋಗೋಣ ಇವತ್ತು ಅಂತ. ಬೆಂಗಳೂರು ವೆದರು ತುಂಬಾ ಫುಲ್ ಕೂಲಾಗಿದೆ. ಅಂದರೆ ತುಂಬ ಚಳಿ ಇದೆ. ಬೆಂಗಳೂರಂತೂ ಸಿಕ್ಕಾಬಟ್ಟೆ ಚಳಿ ಇದೆ. ಆದರೂ ಕೂಡ ಇವತ್ತು ಕಬ್ಬನ್ ಪಾರ್ಕ್ಗೆ ಹೋಗೋಣ ಮಕ್ಕಳು ಕರ್ಕೊಂಡು. ನೆನ್ನೆನೆಲ್ಲ ಮನೇಲೇ ಇದ್ದರು. ಇವತ್ತು ಮನೇಲೇ ಇದ್ದರೆ ಆಗಲ್ಲ, ಸರಿ ಹೋಗಲ್ಲ ಅಂಥೇಳಿ ಹಾಗೆ ಒಂದು 2 hours ಆಚೆ ಹೋಗಿ ಬರೋಣ ಅಂಥೇಳಿ ರೆಡಿ ಆಗ್ತಾ ಇದ್ದೀನಿ. ಇವಾಗ ಹೊರಡಬೇಕು. ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ಮೆಟ್ರೋದಲ್ಲಿ ಹೋಗೋಣ ಅಂತ ಒಬ್ಬ ಹೇಳ್ತಿದ್ದಾರೆ, ಒಬ್ಬರು 2 ವೀಲರು, ಒಬ್ಬರು ಕಾರು. ಇನ್ನು ಡಿಸೈಡ್ ಮಾಡಿಲ್ಲ ಏಂತ್ರಲ್ಲಿ ಅಂತ. ಬಟ್ ಇವಾಗ ಸಂಡೇ ಅಲ್ವಾ, ಹೆವಿ ಟ್ರಾಫಿಕ್. ಏಂತ್ರಲ್ಲಿ ಹೋದ್ರೂ ಟ್ರಾಫಿಕ್ಕೇ ಹೆವಿ. ಆದರೂ ಇವತ್ತು ಹೋಗಿ ಬರೋಣ. ಸ್ವಲ್ಪ ಬೇರೆ ಅಪ್ಸೆಟ್ ಆಗಿದೆ. ವಾಚಿಂಗ್ ಅವರ್ಸು ನಂದು ಡೌನ್ ಆಗಿಬಿಡ್ತು ಅಂತ. ಅದಕ್ಕೆ ಮೂರ್ತಿಯವರು ಬೇಡ ಆಚೆ ಹೋಗಿ ಬರೋಣ, ಸ್ವಲ್ಪ ನಿನಗೂ ರಿಲೀಫ್ ಆಗುತ್ತೆ. ಅಂದರೆ ವಾರ ಪೂರ್ತಿ ಮನೇಲೇ ಇರ್ತೀವಿ, 7 ದಿನವೂ ಮನೇಲೇ ಇದ್ದರೆ ಹೇಗಾಗ್ಬೋದು. ಸ್ವಲ್ಪ ನಾವು ಆಚೆ ಹೋಗ್ಬೇಕಲ್ವ. ಅದಕ್ಕೆ ಸ್ವಲ್ಪ ಆಚೆ ಹೋಗಿ ಬಂದರೆ ನನಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಅಂತೇಳಿ ಆಚೆ ಹೋಗ್ತಾಯಿದ್ದೀನಿ. ಹೌಸ್ ವೈಫ್ ಆದವ್ರು ಹೇಗೆ ಅಂದರೆ ವಾರ ಪೂರ್ತಿ ಮನೇಲೇ ಇದ್ದರೆ ಸಂಡೇನೂ ಬೇಜಾರಾಗ್ಬಿಡುತ್ತೆ. ಮಂಡೇಗೆ ಒಂಥರ ಫ್ರೆಶ್ನೆಸ್ ಇರೋಲ್ಲ. ಮಾಮೂಲಿ ಸ್ಕೂಲಿಗೆ ಕಳಿಸೋದು, ಇದು ಮಾಡೋದು, ಆ ಥರ ಇದ್ದಾಗ ಅಟ್ಲೀಸ್ಟ್ ವಾರದಲ್ಲಿ ಒಂದಿನಾದರೂ ಆಚೆ ಹೋದರೆ ಸ್ವಲ್ಪ ಮೈಂಡು ರಿಲೀಫ್ ಆಗಿರುತ್ತೆ ಅಂತ. ಅದಕ್ಕೆ ಇವಾಗ ಆಚೆ ಹೊರಟಿದ್ದೀವಿ. ಮೇ ಬಿ ನಾನು ಹೇಳ್ತಿದ್ದೀನಿ ಬೈಕಲ್ಲೇ ಹೋಗೋಣ, ಫ್ರೀಯಾಗಿರುತ್ತೆ ಅಟ್ಲೀಸ್ಟ್ 2 ವೀಲರು ಅಂತ. ಅದಕ್ಕೆ 2 ವೀಲರೇ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇವಾಗ 2 ವೀಲರಲ್ಲೇ ಹೋಗಬೇಕು. ಬಂದೇ ಇರು ಪೋಷಿತ್. ಯಾರಿಗೆ? ರೆಡಿ ಆಗ್ಬಿಟ್ಟು ಕೂಕೋತಾ ಇದ್ದಾನೆ ಪಾಪ ಅಂತ. ಅಪ್ಪ ಎಲ್ಲೋದ್ರು? ಅಲ್ಲಲ್ಲೇ ಕೂತ್ಕೋತವ್ರ. ನನಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ರೆಡಿಯಾಗಿ, ಬೆಳಿಗ್ಗೆ ಎಂಥ ಕೆಲಸ ಆಯಿತು ಗೊತ್ತಾ. ಬೆಳಿಗ್ಗೆಲೆ ಚಿಕನ್ ಸಾಂಬಾರು ಇಡ್ಲಿ ಮಾಡಿದ್ದೆ ಆಯಿತಾ. ಕುಕ್ಕರ್ ಕೂಗ್ದೇ ಅದು ಕುಕ್ಕರ್ದು ಬೆಲ್ಟ್ ಆಚೆ ಬಂದು ಕುಕ್ಕರ್ ಸಾಂಬಾರೆಲ್ಲ ಆಚೆ ಬಂತು. ಇಡೀ ಅಡುಗೆ ಮನೆ ಕುಕ್ಕರು ಬ್ಲಾಸ್ಟ್ ಢಮ್ ಅಂತ ಇಡೀ ಅಡುಗೆ ಮನೆ ಸಾಂಬಾರಾಗಿ ಕ್ಲೀನ್ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಅದೊಂದು ಆಯ್ತು ಇವತ್ತು. ಹುಷಾರಾಗಿರಬೇಕು. ಕುಕ್ಕರ್ದು ಬೆಲ್ಟ್ ಇರಿಯುತ್ತಲ್ಲ ಅದರಲ್ಲಂತೂ ಹುಷಾರಾಗಿರ್ಬೇಕಪ್ಪ. ಇವತ್ತು ಸದ್ಯ ನಾನು ಒಳಗಡೆ ಇರಲಿಲ್ಲ. ಒಳಗಡೆ ಇದ್ದಿದ್ದರೆ ನಾನು ಯಾವ ಪರಿಸ್ಥಿತಿ ಆಗ್ತಿದ್ನೋ ಗೊತ್ತಿಲ್ಲ. ಆಚೆ ಬಂದು ಕೂತಿದ್ದೆ, ವಿಡಿಯೋ ಎಡಿಟ್ ಮಾಡ್ತಾ ಆಚೆ ಬಂದು ಕೂತಿದ್ದೆ. ಇಲ್ಲಾಂದರೆ ಅಕಸ್ಮಾತ್ ಅಡುಗೆ ಮನೇಲೇ ಇದ್ದಿದ್ದರೆ ನನ್ನ ಪರಿಸ್ಥಿತಿನ ಹೇಗಿರ್ತಿತ್ತು. ಅಯ್ಯಪ್ಪ, ಭಯ ಆಗ್ತೈತೆ ಎನ್ಸ್ಕೊಂಡ್ರೇ. ಇವತ್ತು ಎಲ್ಲೋ ಬಲ್ದ ಮಗಳಲ್ಲಿ ಎದ್ದಿದ್ನಪ್ಪ ಅಂತ ಆ ಥರ ಆಗಿಬಿಡ್ತು. ಸೊ ಹುಷಾರಾಗೆ ಕುಕ್ಕರು ಕೂಗಬೇಕಾದ್ರೆ ಒಳಗಡೆ ಇರಲೇಬಾರ್ದು, ಆಚೆ ಬಂದುಬಿಡಬೇಕು. ಕೂಗಕ್ಕಾರು ಕೂಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಂತ. ಹಂಗಿದ್ದಿದ್ದು ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನನಗಂತೂ ಇವತ್ತು ಭಯ. ನೆನೆಸ್ಕೊಂಡ್ರೇ ಇಲ್ಲಾಂದರೆ ನನ್ನ ಮುಖ ಹಿಂಗಿರ್ತಿರ್ಲಿಲ್ಲ, ಹಿಂಗೆ ಮೇಕಪ್ ಮಾಡ್ಕೋತಿರ್ಲಿಲ್ಲ ನಾನು. ಢಮ್ ಅಂದಿರೋದು ಮುಖ. ಬಿಸಿ ಸಾಂಬಾರು ಹೇಗಾಗಿರಬೇಡ. ಸೊ ಅದಕ್ಕೆ ಕುಕ್ಕರಲ್ಲಿ ಹುಷಾರಾಗಿರಿ. ಹಳೇ ಕುಕ್ಕರ್ಗಳಂತೂ ಯೂಸೇ ಮಾಡೋಕ್ಕೆ ಹೋಗಬೇಡಿ. ಇವಾಗ ಏನೆಲ್ಲ ಆಫರ್ ಬಿಡ್ತಾರೆ ಕುಕ್ಕರೆಲ್ಲ. ನನ್ನ ಮೊದಲು ಕುಕ್ಕರ್ಗಳು ಅಂದರೆ ಹಳೆ ಕುಕ್ಕರ್ ಏನಿಲ್ಲ, ಅದು ಹೊಸದೇ.
ಬಟ್ ಏನಕ್ಕೆ ಇವತ್ತು ಫಸ್ಟ್ ಟೈಮ್ ಆ ಥರ ಆಗಿರೋದು, ಏನಕ್ಕೆ ಹಂಗೆ ಆಯಿತು ಅನ್ನೋದೇ ರೀಸನ್ ಗೊತ್ತಿಲ್ಲ ನನಗೆ. ಸೊ ಅದಕ್ಕೆ ಇವಾಗ ಹೊರಡ್ತಾ ಇದ್ದೀನಿ. ಲಾಲ್ಬಾಗಲ್ಲಿ ಸಿಗೋಣ ಗೈಸ್, ಬಾಯ್. ಫೈನಲಿ ಬಂದ್ವಿ. ಪಾರ್ಕಿಂಗು ಸಿಕ್ಕಾಪಟ್ಟೆ ದೂರ ಅಂದ್ಕೊಂಡ್ವಿ, ಬಟ್ ಪಾರ್ಕಿಂಗ್ ಸಿಕ್ತಿರ್ಲಿಲ್ಲ. ಸದ್ಯಕ್ಕೆ ಇಲ್ಲಿ ಸಿಕ್ತು. ಸೊ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ. ನೋಡಿ ಜನ ಜನ ಜನ. ಟಿಕೆಟ್ ತೊಗೊಬೇಕಾ? ಹೌದಾ, ಸರಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಲ್ಲಿ ಹೋಗ್ಬೇಕು, ಆ ಸೈಡ್ ಹೋಗ್ಬೇಕು. ಈ ಜನದ ಮರದಲ್ಲಿ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಕಬ್ಬನ್ ಪಾರ್ಕ್ ಜನವೋ ಜನ. ಬೆಂಗಳೂರು ಅಕ್ವೇರಿಯಂ ತುಂಬ ವರ್ಷ ಆಗಿತ್ತು ಬಂದು, 12 ವರ್ಷ ಆಗಿದೆ ಬನ್ನಿ ಕಬ್ಬನ್ ಪಾರ್ಕ್. ಮಳೆ ಬೇರೆ, ತುಂತುರು ಮಳೆ ಬಿಟ್ಟಿದ್ದಾರೆ. ಹೂಗಳ ಹಬ್ಬ, ಫ್ಲವರ್ ಶೋ, ಕನ್ನಡದಲ್ಲಿ ಹೂಗಳ ಹಬ್ಬ ಅಂತ. ನೋಡೋಣ ಒಳಗಡೆ ಬನ್ನಿ. ಟ್ರೈನ್ ಹೋಗೋದಾ ಫಸ್ಟು? ಸರಿ, ಫಸ್ಟು ಟ್ರೈನ್ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಟ್ರೈನ್ ಹೋಗ್ತೀವಿ. ನೋಡೋಣ, ನನಗೂ ಗೊತ್ತಿಲ್ಲ, ನಾನು ಇದು ಫಸ್ಟ್ ಟೈಮಲ್ಲಿ ಬಂದಿರೋದು. ಸೊ ನನಗೂ ಸರಿಯಾಗಿ ಗೊತ್ತಿಲ್ಲ ಏನೇನಿದೆ ಅಂತ. ಟ್ರೈನ್ ಟಿಕೆಟ್ ಇಲ್ಲಿ ತೊಗೊಳ್ಬೇಕು. ಟ್ರೈನ್ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕು ಅನಿಸುತ್ತೆ. 20 ರೂಪಾಯಿ ಇದೆ ವಯಸ್ಕರಿಗೆ. ಪುಟಾಣಿ ರೈಲು, ದೋಣಿ ವಿಹಾರ. ಶಮಿತಣ್ಣ ಇಲ್ಲೇ ಇರ್ತಾನ. ಮನೇಲಾದರೆ ಕುಸ್ತಿ ಹೊಡಿತೀಯಾ, ಇಲ್ಲಿ ಶಮಿತಣ್ಣ ಬೇಕು ಗೈಸ್. ಟ್ರೈನ್ಗೆ ಕ್ಯೂ, ಇವರೆಲ್ಲ ಟ್ರೈನು ಒಳಗಡೆ ಟ್ರೈನ್ ಇದೆಯಂತೆ. ಟ್ರೈನಲ್ಲಿ ಹೋಗೋದಕ್ಕೆ ಕ್ಯೂ 1 ಅವರ್ ಆಗುತ್ತಂತೆ. ಟ್ರೈನಲ್ಲಿ ಹೋಗೋದಕ್ಕೆ 1 ಅವರ್ ಆಗುತ್ತಂತೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲಿ ಬಂದು. 1 ಅವರ್ ಕ್ಯೂ ನಿಲ್ಬೇಕೀಗ. ಮಳೆ ಬೇರೆ ಬರ್ತಿದೆ ಲೈಟಾಗಿ, ತುಂತುರು ಮಳೆ ಲೈಟಾಗಿ. ಬಾರಮ್ಮ ಕ್ಯೂವಲ್ಲಿ ಬಾರೋ. ಆಮೇಲೆ ಕ್ಯೂವಲ್ಲಿಂದನೇ ಎಲ್ಲೋ ಇದ್ದು ಈ ಕ್ಯೂ ಆಮೇಲೆ ಹೋಗ್ಬಿಟ್ಟೈತೆ. ನನ್ನ ಮಗ ನನಗಿಂತ ಇದ್ದು ಹಿಂಗೆ ಹಿಡಿಬೇಕು ಅಂತ. ನಾನು ಹಿಂಗೆ ಹಿಡ್ಕೊಬೇಕು, ಇವ್ನಿಗೆ ಹಿಂಗೆ ಹಿಡಿಬೇಕು. ಈ ಕುಳ್ಳಕ್ಕೆ ಹಿಂಗೆ ಹಿಡಿಬೇಕು ಪಶಿಮ, ಇವ್ನಿಗೆ ಹಿಂಗೆ ಹಿಡಿಬೇಕು. ನಾನು ಇಲ್ಲಿಗೆ, ಇವನು ಇಲ್ಲಿಗೆ. ಸರಿಯಾಗೈತೆ. ಅಪ್ಪ ಜನ ಬೆಂಗಳೂರಲ್ಲಿ ಜನ ಅಂತೂ ಎಲ್ಲೆಲ್ಲೂ ಜನನೇ. ಇಲ್ಲೂ ಹೆವಿ ರಶ್ ಇದೆ. ಸೊ 1 ಅವರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಟ್ರೈನ್ಗೆ ಹೋಗಿ ಸುತ್ತಾಕೊಂಡು ಬರೋಕ್ಕೆ. ಕಬ್ಬನ್ ಪಾರ್ಕು 1 ರೌಂಡ್ ಬರುತ್ತಂತೆ ಟ್ರೈನ್. ನೋಡೋಣ, ನಾನು ಫಸ್ಟ್ ಟೈಮಲ್ಲಿ ಹೋಗ್ತಿರೋದು, ಅಷ್ಟಾಗಿ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ. ಸೊ ಒಳಗಡೆ ಹೋಗಿ ಲಾಗ್ ಮಾಡಿದಾಗ ಗೊತ್ತಾಗುತ್ತೆ ಏನಿದೆ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್ ಅಂತೇಳಿ. ಫೈನಲಿ ಈ ಕ್ಯೂವಿಂದ ಇಲ್ಲಿ ಆಚೆ ಬಂದ್ವಿ. ಇವಾಗ ಟ್ರೈನ್ ಬರುತ್ತೆ. ಟ್ರೈನ್ಗಾಗಿ ಇಲ್ಲಿ ಆಚೆ ಬಂದ್ವಿ. ಯಪ್ಪ ಇಷ್ಟು ರಶ್ ಗೊತ್ತಾ. 1 ಅವರ್ ಆಯಿತು ನಾವು ಇಲ್ಲಿ ನಿಂತು. ಇವಾಗ ಟ್ರೈನ್ ಬರುತ್ತೆ. ಇಲ್ಲಿ ವೆಯ್ಟ್ ಮಾಡಬೇಕು. ಟ್ರೈನ್ ಬಂದ ತಕ್ಷಣ ಏನೋ ಓಡೋಗಿ ಏನು ಹಿಡ್ಕೊಂಡು ಸೀಟ್ ಹಿಡ್ಕೊತಾರಲ್ಲ, ಓಡೋಗಿ ಸೀಟ್ ಹಿಡ್ಕೊಬೇಕು. ಇವಾಗ ಎಲ್ಲ ರಶ್ಶು. ಟ್ರೈನ್ ಬಂದ ತಕ್ಷಣ ಎಲ್ಲರೂ ಓಡೋಯ್ತಾರೆ. ಅದಕ್ಕೆ ನಾವು ಎಲ್ಲರೂ ಬೀಳ್ಗಿಳಿಸ್ಬಿಟ್ಟಾರೆ ನಾವು. ಅದಕ್ಕೆ ನಾವು ಹಿಂದೆ ವೆಯ್ಟ್ ಮಾಡ್ತೀವಿ. ಬಂದ ತಕ್ಷಣ ಇವಾಗ ಓಡೋಗಿ ಇಟ್ಕೊಬೇಕು. ಪಶ್ಚಿಮ ಇಷ್ಟ ಆಯ್ತಿದೆಯಾ? ಟ್ರೈನ್ ಇಷ್ಟ ಆಗುತ್ತಾ? ಬಟ್ ಟ್ರೈನ್ ಚಿಕ್ಕದಿದೆ ಅಲ್ಲ, ದೊಡ್ಡದಿದೆಯಾ? ನೋಡೋಣ. ಎಲ್ಲ ಗೇಮ್ಸ್ ಎಲ್ಲ ಇದೆ ಒಳಗಡೆ. ಗೇಮ್ಸ್ ಆಡೋರಿಗೆಲ್ಲ ಗೇಮ್ಸ್ ಆಡ್ಬೋದು ಇಲ್ಲಿ ಬಂದು. ಇನ್ನು ಬರ್ತಿದೆ ಇವಾಗ. ಬಂತು ಟ್ರೈನ್ ಇಲ್ಲೇ ಹತ್ತಬೇಕು ಇವಾಗ. ಫ್ರಂಟೇ ಸೀಟ್ ಸಿಕ್ಬಿಡ್ತು. ನಾನು ಬಂದು ಹಿಡ್ದೆ. ಇವರೆಲ್ಲಿ ಬರ್ತಾರೆ ಗಂಡು ಮಕ್ಕಳು, ಸುಮ್ಮನೆ ನಿಂತವ್ರೆ ಇವರು. ನಾನು ಬಂದು ಹಿಡ್ಕೊಂಡೆ. ಇಷ್ಟು ಉದ್ದ ಇದೆ. ಸೊ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ. ಸೀಟ್ ಸಿಕ್ಬಿಡ್ತೀರೋ. ಒಬ್ಬರೇ ಕೂತಿದ್ದಾರೆ, ಇನ್ನೊಬ್ರು ಇಲ್ಲಿ ಹತ್ಬೋದಿತ್ತು. ಇವರೊಬ್ಬರೇ ಇದ್ದಾರೆ. ಎಷ್ಟು 1 ಅವರ್ ವೆಯ್ಟ್ ಮಾಡಿದ್ದು ಈ ಟ್ರೈನಿಗೋಸ್ಕರ. ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಬ್ಬರೇ ಇದ್ದಾರೆ ಇವರು. ಹೆವಿ ಚಳಿ ಇದೆ, ಹೆವಿ ಚಳಿ. ಏನದು ಈ ಥರ 1 ರೌಂಡ್ ಪಾರ್ಕ್ ಅನ್ಸುತ್ತೆ. ಈ ಪಾರ್ಕ್ 1 ರೌಂಡ್ ಬರುತ್ತೆ. ಇದೆ ಆಮೇಲೆ ಕಬ್ಬನ್ ಪಾರ್ಕ್ ಅಲ್ವಾ, ಕಬ್ಬನ್ ಪಾರ್ಕ್ 1 ರೌಂಡ್ ಬರುತ್ತೆ. ಎಲ್ಲ ವಾಟರ್ ನೀರು. ಅಲ್ಲೂ ರಶ್ ಇದೆ. ವಾಟರಿಂಗ್ ಫುಲ್ ರಶ್ ಇದೆ. ಅಲ್ಲೆಲ್ಲ ರಶ್ ಇದೆ. ಎಲ್ಲ ತಾವು ಜನ. ಅಲ್ಲೂ ರಶ್ ಇದೆ ಅಲ್ಲೆಲ್ಲ. ಬಾಯ್ ಚಾನಲ್ ಒಳಗಡೆ ಹೋಗ್ತೀವಿ.
ಬಂದು ಇವಾಗ ಇಳಿಬೇಕು. ನೆಕ್ಸ್ಟ್ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಹತ್ತೋದಿಕ್ಕೆ ಪಾಪ. ಅಲ್ಲಿ ನೋಡಿ ಅವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಇವ್ರುಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಇಳಿದ್ರೆ ಅವರು ಅದು ತೆಗ್ದೇ ಬಿಟ್ಟಿದ್ದಾರೆ, ಅದು ಲಾಕೇ ಮಾಡಿಲ್ಲ. ಫೈನಲಿ ಒಂದು ರೌಂಡ್ ಹೋಗಿ ಬಂದು ಚೆನ್ನಾಗಿತ್ತು. ಒಂದು ರೌಂಡ್ ಹೋಗಿ ಬಂದು ಫ್ಲವರ್ ಶೋಗೆ ಸ್ಕ್ಯಾನ್ ಮಾಡಿ ಹೋಗ್ಬೇಕು. ಬರೀ ಎಂಟ್ರೆನ್ಸ್ ಎಲ್ಲೋದ್ರೂ ಎಂಟ್ರೆನ್ಸ್ ಫೀಸ್ ಇದ್ದೇ ಇರುತ್ತೆ. ನಾವು ಹೋಗಿ ಒಳಗಡೆದಲ್ದೆ ಎಂಟ್ರೆನ್ಸ್ ಫೀಸ್ ಬೇರೆ ಇಲ್ಲಿ. ಸೊ ಸ್ಕ್ಯಾನ್ ಮಾಡಿ ಎಷ್ಟಾಯಿತು, ಇಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಅಮೌಂಟ್ ಎಷ್ಟು ಅಂತ ಇರ್ತಾರೆ, ಅಲ್ಲಿ ಹಾಕಿದ್ದಾರೆ ಅಮೌಂಟು. ಅಲ್ಲೋಗಿ ಅಮೌಂಟ್ ಹಾಕಿ ಪೇ ಮಾಡೋದು. ಸೊ ಹೊರಗಡೆ ಸ್ಕ್ಯಾನರ್ ಹಾಕಿದ್ದಾರೆ. ಏನು ತಲೆ ಯಪ್ಪ ಎಲ್ಲೋದ್ರೂ ದುಡ್ಡಿಲ್ದಾನೆ ಏನೂ ಬಿಡಲ್ಲ. ಇಲ್ಲಿ ಎಲ್ಲ ದುಡ್ಡು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಮಕ್ಕಳಿಗೆ 10 ರೂಪೀಸ್, ವಯಸ್ಕರಿಗೆ 30 ರೂಪಾಯಿ, 30 ರೂಪೀಸ್ 10 ರೂಪೀಸ್, ಎಲ್ಲರೂ 30 ರೂಪೀಸ್ ಮಿನಿಮಮ್, ಮಕ್ಕಳಿಗೆ 10 ರೂಪೀಸ್. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ಹೂಗಳ ಹಬ್ಬ. ಇಲ್ಲಿಂದ ಅಲ್ಲಿ ಸ್ಕ್ಯಾನ್ ಮಾಡೋದು, ಇಲ್ಲಿ ಪೇ ಮಾಡೋದು, ಇಲ್ಲಿ ಬಿಡ್ತಾರೆ ನೋಡಿ, ಇಲ್ಲಿಂದ ಹೋಗೋದು. ಸೊ ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ಇಲ್ಲೆಲ್ಲ ಸ್ಟಾಲ್ಗಳು ಹಾಕಿದ್ದಾರೆ. ಒಳಗಡೆ ಎಂಟ್ರಿ ಎಲ್ಲ ಸ್ಟಾಲ್ಗಳು ಅಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಸ್ಟಾಲ್ಸ್ಗಳು ಹಾಕಿದ್ದಾರೆ. ಇದೊಂದು ಅಟ್ರಾಕ್ಟ್ ಆಗ್ತಿದ್ದು. ಇದು ಏನ್ರಲ್ಲಿ ಮಾಡಿರೋದು? ಇದು ಏನ್ರಲ್ಲಿ ಮಾಡಿರೋದು? ತೆಂಗಿನ ನಾರಲ್ಲಿ ಮಾಡಿರೋದಂತಿದ್ದು. ಚೆನ್ನಾಗಿದೆ ಈ ಥರ ಎಲ್ಲ ನೋಡಿ. ಪಾಟ್ ಹ್ಯಾಂಗ್ ಮಾಡೋದು ತೆಂಗಿನ ನಾರಲ್ಲಿ ಮಾಡಿದ್ದಾರೆ ಅಂತ. ಇದು ಚೆನ್ನಾಗಿದೆ. ಮುಖ್ಯವಾಗಿ ಒಂದು ಬನ್ನು ಗುಲ್ಕನ್ ಬೆಣ್ಣೆ ಹಾಕಿದೆ. ಬೆಣ್ಣೆ ಎಲ್ಲ ಹೇಗಿದೆ. ಬಟರ್ ಹಾಕಿಲ್ಲ ಸ್ಪ್ರೆಡ್ ಮಾಡ್ತಾರೆ. ಮಾಡಿದ್ರಾ? ನನ್ನ ಇಲ್ಲಿಂದ ಸ್ಟಾರ್ಟು ಫ್ಲವರ್ ಶೋ. ಇಲ್ಲಿಂದ ಇವಾಗ ಜಿಂಕೆನದು ಏನೋ ಮಾಡಿದ್ದಾರೆ, ಕಡುವೆನೋ ಜಿಂಕೆನೋ. ಹೋಗೋಣ, ಈ ಸೈಡ್ ಹೋಗೋಣ. ಈ ಥರ ಮುಂದೆ ಇಲ್ಲೆಲ್ಲ ಫ್ಲವರ್ಸ್ಗಳು ಇರ್ತಾರೆ. ಪತಂಗ ಬಾಗಿ ಪತಂಗ ಇದೆಲ್ಲ ಪತಂಗ ಗೈಸ್. ನಮ್ಮೂರಲ್ಲಂತೂ ಪತಂಗಗಳು ಬೇಜಾನ್ ಸಿಗುತ್ತೆ ನೋಡಿ. ಇಲ್ಲೆಲ್ಲ ಕಲರ್ ಪತಂಗ, ಎಲ್ಲ ಪತಂಗಗಳಿದೆ. ಪೇಪರ್ ಹೂವು ಅಂತ ಹೇಳ್ತಾರಂತೆ ಈ ಸೈಡ್. ನಮ್ಮ ಸೈಡ್ ಪತಂಗ. ಟ್ಯಾಕ್ಟರ್ ಮಾಡಿದ್ದಾರೆ ಇಲ್ಲಿ ಫ್ಲವರಲ್ಲಿ. ಇದು ರೈತ, ಇದು ಸ್ಪರ್ಶ್ ಮಸಾಲದು ಕೋಳಿ ಮಸಾಲ, ಅದು ಫಿಶ್ ಮಸಾಲ. ಸೊ ಎಲ್ಲ ಫ್ಲವರಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆಗ್ತಿಲ್ಲ, ಸುಸ್ತಾಗೋಯ್ತು ಅಪ್ಪ. ಆ ಎಂಟ್ರಿಯಿಂದ ಈ ಎಂಟ್ರಿ ಬಂದ್ವಿ. ಒಂದು ರೌಂಡ್ ಅಶ್ವ ಆಗ್ತೈತೆ. ಇವಾಗ ಆಚೆ ಹೋಗ್ತಾ ಇದ್ವಿ. ಇಂದು ಒಂದು ಎಂಟ್ರಿ
ಸೊ ನಾವು ಎಂಟ್ರಿಯಿಂದ ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಅಲ್ಲಿ ಎಂಟ್ರಿಯಿಂದ ಇಲ್ಲಿಗೆ ಬಂದು ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಇವಾಗ ಊಟ ಮಾಡಬೇಕು, ಖುಷಿಯಾಗ್ತಾ ಇದೆ. ಮಳೆ ಬರ್ತಿದೆ, ಮಳೆ ಬರ್ತಿದೆ, ಮಳೆ ಬರ್ತಿದೆ. ಇಲ್ಲಿ ಮಳೆ ತುಂತುರು ಮಳೆ, ಇವನಿ ಬರ್ತಿಲ್ಲ ಅಂತೆ, ಬಟ್ ಇಲ್ಲಿ ತುಂತುರು ಮಳೆ ಬರ್ತಾ ಇದೆ. ಹೆವಿ ಚಳಿ ಉಂಟು, ಫಾರೆಸ್ಟ್ ಅಲ್ವಾ ಅಯ್ಯಪ್ಪ, ಹೆವಿ ಚಳಿ ಉಂಟು. ಹಶ್ವಾಗ್ತೈತೆ, ಊಟ ಮಾಡೋಕ್ಕಿಲ್ಲೆಲ್ಲ ನೋಡ್ತಾ ಇದ್ದೀವಿ. ಊಟ ಸಿಗ್ದೇ ಎಲ್ಲೋ ನಮ್ಮ ಹಸ್ಬೆಂಡ್ ಮೂರ್ತಿಯವರು ಹೇಳ್ತಾ ಇದ್ದಾರೆ ಇಲ್ಲೆಲ್ಲೋ ಊಟ ಇದೆ ಅಂತ. ಸೊ ಅಲ್ಲಿಗೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದೊಡ್ಡದಿದೆ. ಆಮೇಲೆ ಒಂದು 4-5 ರೋಡ್ ಆಯಿತು ಎಲ್ಲಿದೆ ಅಂತ ಹುಡುಕ್ತಾ ಇರೋದು. ಎಲ್ಲೆಲ್ಲೂ ಜನ ಇರೋದ್ರಿಂದ ಗೊತ್ತೇ ಆಗ್ತಾ ಇಲ್ಲ ಎಲ್ಲಿದ್ದೀವಿ ಅಂತ. ಯಾರಪ್ಪ ಫೋಟೋಗ್ರಫಿ ಇವೆ ಬಾಲ್ಸ್ಗಳು, ಬಬಲ್ಸ್ ಬಬಲ್ಸ್. ಇದು ಪಿಂಕ್ ಫ್ಲವರ್ಸ್ ಅಲ್ಲಲ್ಲೇ ಸಕ್ಕತ್ತಾಗಿದೆ. ಈ ಪಿಂಕ್ ಫ್ಲವರ್ಸ್. ಮಕ್ಕಳು ಎಲ್ಲ ಬಬಲ್ಸ್ ಆಟ ಆಡ್ಕೊಂಡು, ಇವಾಗ ಸಂಡೇ ಅಲ್ಲ, ಎಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ ತಗೊಳ್ಳೋಣ ಅಂದರೆ ನಮ್ಮಮ್ಮ ಬೇಡ ಅಂತವ್ರೆ. ಏನು ಹೇಳಬೇಕು? ಏನೋ ಹೇಳ್ಬೇಕಾಗಿಲ್ಲ, ನಾನು ಕೊಡಿಸಲ್ಲ ಅವೆಲ್ಲ. ತಗೊಳ್ಳೋದೇ ವರ್ಷಕ್ಕೊಂದ್ಸಲ. ಇದೆಲ್ಲ ಇಲ್ಲೇ ನೋಡ್ಕೊಂಡು ಎಂಜಾಯ್ ಮಾಡ್ಕೊಬೇಕು. ಎಲ್ಲ ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ. ಯಪ್ಪ ಸಖತ್ತಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಕೇಟಿಂಗ್ಗಳು. ಇಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಲ್ಲಿ ಯಾರೋ ಒಬ್ರು ಹೋದ್ರು. ಇಲ್ಲಿ ಇವರೇ ಭಯ ಆಯ್ತೈತಿ, ಇವ್ರು ಹೋಗ್ತಾ ಇದ್ರೆ ನನಗೆ ಸ್ಕೇಟಿಂಗ್ ನೋಡಿ. ಅಬ್ಬೋ ಇಲ್ಲೆಲ್ಲ ಸ್ಕೇಟಿಂಗ್ ಮಾಡೋಕ್ಕಿಲ್ಲೆಲ್ಲ ಬಾಯ್ಸ್ ಪ್ಲೇನ್ ಮಾಡ್ತಾ ಇದ್ದಾರೆ. ಪ್ಲ್ಯಾನ್ ಹಬ್ಬ. ಏನದು ಸೆಂಟ್ರಲ್ ಲೈಬ್ರರಿ ಅಂತೆ ಅದು. ಸೊ ಅದು ಅಯ್ಯಪ್ಪ, ನಾವು ಗಾಡಿ ಹಾಕಿರೋದೇ ಎಲ್ಲೋ, ನಾವು ಹೋಗ್ತಾ ಇರೋದೇ ಎಲ್ಲೋ. ನಾವು ಗಾಡಿ ಎಲ್ಲೋ ಹಾಕಿದ್ದೀವಿ, ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಟ್ಟಿನಲ್ಲಿ ಸುಮ್ಮನೆ ಸುತ್ತಾಡ್ತಾ ಇದ್ದೀವಿ. ಎಲ್ಲೆಲ್ಲೂ ಜನಗಳು, ಫೋಟೋಸು, ಎಲ್ಲ ವೀಡಿಯೋಸು, ಫೋಟೋಸು. ಇಲ್ಲಿ ಫುಲ್ ಪಾರ್ಕ್, ಜನ ಫುಲ್ ಪಾರ್ಕ್ ಇದ್ದಾರೆ. ನೋಡೋದಕ್ಕಿಂತ ಬಂದ್ವಿ. ಇಲ್ಲಿ ಫಿಶ್ ಊಟ ಚೆನ್ನಾಗಿ ಸಿಗುತ್ತಂತೆ. ಮೂರ್ತಿಯವ್ರು ಹೇಳಿದ್ರು, ಬಟ್ ಇವತ್ತು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಜನ ಜಾಸ್ತಿ ಇರೋ ಕಾರಣ ಇವತ್ತು ಕ್ಲೋಸ್ ಆಗಿಬಿಟ್ಟಿದೆ. ಬೇಜಾರಾಗ್ತಿದೆ. ನಮ್ಮ ಪೋಷಿತ್ ಬೇರೆ ಅಶ್ವು ಅಂತವನೇ. ಎಷ್ಟು ದೂರ ನಡ್ಕೊಂಡು ಬಂದಿರೋದು ಗೊತ್ತಾ ನಾವು. ಅಲ್ಲಿ ತುಂಬ ದೂರದಿಂದ ಇಲ್ಲಿಗೋಸ್ಕರ ನಡ್ಕೊಂಡು ಬಂದ್ವಿ, ಬಟ್ ಕ್ಲೋಸ್ ಆಗಿದೆ. ಈಗ ಎಲ್ಲಿದೆ ಹೋಟೆಲ್ ಅಂತ ಹುಡುಕ್ಬೇಕು. ಸ್ವಲ್ಪ ಲೈಟಾಗಿ ತಿನ್ನಬೇಕು. ಬೆಳಿಗ್ಗೆ ಟಿಫನ್ ಮಾಡಿರೋದಲ್ವ, ಅದು ಇಡ್ಲಿ. ಸೊ ತುಂಬ ಹಶ್ವಾಗಿ ಮಕ್ಕಳು ಇಬ್ಬರು ಕೈಲೂ ಆಗ್ತಾ ಇಲ್ಲ. ಅದು ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿಲ್ವಾ? ಇಲ್ಲೆಲ್ಲೋ ಶಿಟ್, ಯಾರೋ ಸೆಂಚುರಿ ಕ್ಲಬ್ ಇದು. ಇಲ್ಲೆಲ್ಲೂ ಇಲ್ಲ ಅಂತಿದ್ದಾರೆ. ನೋಡೋಣ, ಮುಂದೆ ಹಂಗೆ ಹುಡಿಕೊಂಡು ಹೋಗಿ ಊಟ ಮಾಡಿಕೊಂಡು ಅಲ್ಲಿ ಗಾಡಿ ಇರೋತಕ್ಕೆ ಆಟೋದಲ್ಲಿ ಹೋಗ್ಬೇಕು. ತುಂಬ ದೂರದಲ್ಲಿ ಹಾಕಿದ್ದೀವಿ ಗಾಡಿ. ಸೊ ನೋಡೋಣ, ಈಗ ಹೋಟ್ಲು ಹುಡ್ಕಾಡ್ತೀವಿ ಇದೆ. ಆಟೋ ಹಿಡ್ಕೊಂಡು ವಿಧಾನಸೌಧ ಮುಂದೆ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಬೆಂಗಳೂರಿನ ವಿಧಾನಸೌಧ. ನೋಡಿ ಹೇಗಿದೆ, ತಂಪಾಗಿ ಕೂಲಾಗಿದೆ ಹೊರಗಡೆಯಿಂದ. ಬಟ್ ಒಳಗಡೆಯಿಂದ ತುಂಬಾ ಹೀಟಾಗಿರುತ್ತೆ. ಇದು ಹೊರಗಡೆ ಮಾತ್ರ ಹಿಂಗೆ ಕಾಣಿಸ್ತಾ ಆಗುತ್ತೆ ಶಾಂತವಾಗಿ. ವಿಧಾನಸೌಧ, ಬೆಂಗಳೂರಿನ ವಿಧಾನಸೌಧ. ಹೊರಗಡೆ ಎಲ್ಲ ಹೀಟಾಗಿರುತ್ತೆ, ಹೊರಗಡೆ ಮಾತ್ರ ಕೂಡ ಕಾಣೋದು. ಅನ್ಸು ಇಲ್ಲಿದೆಯಮ್ಮ, ಫಿಶ್ ತಿನ್ನೋಣ ಅಂತ ಬಂದ್ವಿ ಚಳಿಗೆ. ಸೊ ಇದು ತಿನ್ಕೊಂಡು ಮನೆಗೆ ಹೋಗ್ಬೇಕು, ಅದಕ್ಕೆ ಇದು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಫ್ರೆಶ್ ಆಗಿರುತ್ತೆ. ಏಕೆ ಫೋನ್ ಬರ್ತಿದೆ? ಅಪ್ಪ ಕೊಡ್ತಾರೆ ಇರೋದು. ಇವನಿಗೆ ಇಷ್ಟ ಫಿಶ್ ಅಂದ್ಬಿಟ್ಟು ಬಂದು ಫಿಶ್ ತಿನ್ಕೊಂಡು ಹೋಗೋಣ ಅಂತ. ಇವನಿಗೆ ಫ್ರಾನ್ಸ್ ಇಷ್ಟ. ಚಳಿ ಬದುಕು ಎಲ್ಲ ಕಡೆ ಸುತ್ತಾಡ್ಕೊಂಡು ಸದ್ಯ ಎಲ್ಲೂ ಹೋಟೆಲ್ಲೇ ಸಿಕ್ಕಿಲ್ಲ ನಮಗೆ. ಸೊ ಅಲ್ಲಿ ಫಿಶು ಮತ್ತು ಫ್ರಾನ್ಸ್ ತಿನ್ಕೊಂಡು ನಮ್ಮ ಪೋಷಿತ ಶಮಿತು ಹೊಟ್ಟೆಷ್ಟು ನಮಗೆ ತಡೆಯೋಕ್ಕೆ ಆಗ್ತಾಯಿಲ್ಲ. ಮನೆಗೆ ಹೋಗೋರಿಗೆ ಇರೋಕ್ಕಾಗಲ್ಲ. ಸರಿ ಆಯಿತು ಅಂತೇಳಿ ಹೋಟೆಲ್ಗೆ ಬಂದಿದ್ದೀವಿ. ಅವ್ರು ಆರ್ಡ್ರ್ ಮಾಡ್ತಾ ಇದ್ದಾರೆ. ಏನು ಬೇಕು? ಬಿರಿಯಾನಿ ಕಬಾಬ್, ಕುಷ್ಕಾ. ಇದಿರೋದು ಜಯನಗರದಲ್ಲಿ. ಇದು ನಾವಿಲ್ಲೇ ಇದ್ವಲ್ಲ ಅವಾಗ, ವಾರಕ್ಕೆ 1 ಟೈಮ್ ಆದರೂ ಬರ್ತಿದ್ವಿ. ಆಲೋಚನೆ, ವೀಕ್ಲಿ 1 ಟೈಮ್ ಆದರೂ ಬರ್ತಿದ್ವಿ ಎಂಪೈರ್ಗೆ. ಇವಾಗ ಎಷ್ಟೋ ವರ್ಷ ಆದಮೇಲೆ ಬಂದಿರೋದಿಲ್ಲ. ಆಲ್ಮೋಸ್ಟು 8 ಇಯರ್ಸ್. 1 ಇಯರ್ಸ್ ಅಲ್ಲ,
8 ಇಯರ್ಸ್ ಆದ್ಮೇಲೆ ಬಂದಿದ್ದೀವಿ ಇಲ್ಲಿ. ಅವಾಗ ಫಸ್ಟ್ ಇಲ್ಲಿ ಇದ್ದಾಗ ಇಲ್ಲಂತೂ ಬರ್ತಾನೆ ಇರ್ತಿದ್ವಿ. ಇವನು ಚಿಕ್ಕವನಿದ್ದಾವಾಗ ಇವನ್ನ ಕರ್ಕೊಂಡು ಬರೋವಿಲ್ಲ. ಪೋಷಿಸ್ತಿರ್ಲಿಲ್ಲ, ನೀವು ಚಿಕ್ಕವನಿಲ್ಲ ಅವಾಗ ಇಲ್ಲಿ ಕರ್ಕೊಂಡು ಯಾವಾಗಲೂ ಬರ್ತಾನೆ ಇರೋದು. ಸೊ ಅದು ನೆನಪಾಗಿ ಮೂರ್ತಿಯವ್ರಿಗೆ ಬೇಜಾರು ಫ್ರೈ ತಿನ್ನಂಗಾಗಿದೆ ಅಂತ ಹೇಳಿ ಅವ್ರ ಅಪ್ಪ ಮಕ್ಳಾಗ್ತದೆ. ಅವ್ರ ಅಪ್ಪ ಮಕ್ಕಳು ಎಲ್ಲೋದ್ರು ಆ ಥರ ಒಂದೇ ಸೈಡ್, ಮಗ ಈ ಸೈಡ್. ಸೊ ನಮ್ಮ ಪೋಷಿತ್ ಅಂತ ಫುಲ್ ಆರ್ಡ್ರು ಮಾಡೋದ್ರಲ್ಲಿ ಅಪ್ಪ ಹೆಂಗೆ ಆರ್ಡ್ರು ಮಾಡ್ತಾನೆ ಗೊತ್ತಾ ಎಲ್ಲ. ನಿಂಗೆ ಏನು ಪೋಷಿ? ನಿನಗೆ ದೋಸೆ, ನಿನಗೆ ದೋಸೆ ಎಲ್ಲ. ಸೊ ಇದೇನೋ ಆಫರ್ ಉಂಟು. ಏ ಡವ್ ಮಾಡಬೇಡ. ವೆಜ್ ಹೋಟ್ಲಲ್ಲಿ ಬಿರಿಯಾನಿ ಕುಷ್ಕ ಸಿಕ್ಬಿಡತ್ತಾ? ಹಾಂ ಹಾಂ ಹಾಂ, ಏನು ಡವ್ ಪಪ್ಪ, ಎಲ್ಲಿ ಡವ್ ಮಾಡ್ತಾರೆ. ಊಟ ಮಾಡಬೇಕು, ಬಿಸಿ ಬಿಸಿ ಊಟ ಮಾಡಬೇಕು. ಈ ಚಳಿಗೆ ಆದಷ್ಟು ಬಿಸಿ ಬಿಸಿ ಊಟ ಮಾಡಿ, ಬಿಸಿಗಿರೋದು. ಇದೆ ಬೇಜಾ ಫ್ರೈ, ಇದು ಸಕ್ಕತ್ತಾಗಿರುತ್ತೆ. ಇದು ಗೀ ರೈಸು, ಇದು ದಾಲು, ಇದು ರಸಮ್ಮು. ಕಬಾಬ್ ಇವಾಗ ಈ ಕಲರ್ ಮಾಡ್ತಿದ್ದಾರೆ. ಫಸ್ಟು ರೆಡ್ಡಿಗೆ ಮಾಡ್ತಿದ್ರು, ಇವಾಗ ಈ ಕಲರ್ ಬರ್ತಿದೆ. ಸೊ ಇದು ತಂದೂರಿ ಚಿಕನ್ ಬಾರಿಸ್ತಾ. ಬಾರಿಸಿ ಸರ್, ಬಾರಿಸಿ ಬಾರಿಸಿ. ಅವರೇ ಸರ್ವ್, ಅವರೇ. ಅವರಪ್ಪ ಏನು ಮಾಡ್ತಾರೆ ಸೇಮ್ ಅದೇ ಅವನು ಡಿಟೋ. ಬೀಡ ಬೀಡ ಮಗಾಯ್ 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 ಅಂದರೆ ಇದು ಚಾಕ್ಲೇಟ್ ನೋಡಿ, ಇದು ಚಾಕ್ಲೇಟ್ ಬೀಡ. ಎಲ್ಲಿ ಅವನೆಲ್ಲಿ ಶಮಿತ್? ಬೇಡ ಅವನಿಗೆ ಎಲ್ಲಿ ಅಂತ, ಅವನು ಅಲ್ಲೇ ಏನೋ ಮಾಡ್ತಿದ್ದೆ ಅಲ್ಲಿ. ಯಾರು ಹೇಳು? ದಿವಿತ್ತು ಹಿಡ್ಕಲ್ ದಿವಿತ್ತು ಅಂತ ಅಲ್ಲಿ ಕೂತಿದ್ದಲ್ಲ ಹುಡುಗ, ಗ್ಲಾಸು ಕನ್ನಡ. ಇಲ್ಲ, ಇವಾಗ ಈ ಗ್ರೀನ್ ಜಾಕೆಟ್ ಹಾಕೊಂಡಿದ್ನಲ್ಲ ನಾನು ಹಂಗೆ ಬೇಡ ಅಂತ ನಿಂಗೆ ಅಪ್ಪ ಹೇಳಿದ್ರು ಬೇಡ ಅಂತ. ಸಕ್ಕದಾಗಿದೆ ಗೊತ್ತಾಯ್ತು. ಏನೋ ಬೇಡ ಶಮೆ, ನೋಡ್ತಾ ಇದೆ ಹೆಂಗಿರುತ್ತೆ ಅಂತ. ನೋಡೋದು ಬೇಡ. ಬನ್ನಿ ಸರ್, ಆಯ್ತಾ? ಹಬ್ಬಬ್ಬಬ್ಬಬ್ಬ, ಸುಸ್ತಾಯಿತು ಗೈಸ್, ಸುಸ್ತಾಯಿತು. ಯಪ್ಪ ನಿನಗಾಗಿಲ್ಲ ಬಿಡಪ್ಪ, ನಿನಗಾಗಲ್ಲ. ಲಾಸ್ಟ್ಗೂ ಹೋಗಿ ಬರೋಷ್ಟರಲ್ಲಿ ಸುಸ್ತಾಗೋಯ್ತು. ಚಳಿ, ಈ ಚಳಿಲಿ ಅಂದರೂ ಹೋಗಿ ಬಂದ್ವಿ. ಚೆನ್ನಾಗಿತ್ತು ಇವತ್ತಿನ ದಿನ. ಸೊ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ ಗೈಸ್, ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.